ಬಿಜೆಪಿ ಮನೆಯ ರಾಜಕೀಯ ಈಗ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಇಷ್ಟು ದಿನ ವಿಜೇಂದ್ರ ಮತ್ತು ತಂಡ ನಿರಂತರವಾಗಿ ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರೆ ಕೇವಲ ಮಾತುಗಳಿಗಷ್ಟೇ ಅಲ್ಲ, ಕೇವಲ ಕ್ರಮ ಅಷ್ಟೇ ಅಲ್ಲ, ಅವರ ವಿರುದ್ಧ ಉಚ್ಚಾಟನೆಯೇ ಆಗಬೇಕು ಅಂತ ಗಂಭೀರವಾದಂಥ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಈಗ ಅಂತಿಮವಾಗಿ ಹೈಕಮಾಂಡ್ ಯತ್ನಾಳ್ಗೆ ಒಂದು ನೋಟಿಸನ್ನು ಕೂಡ ನೀಡಿದೆ. ಆ ನೋಟಿಸ್ಗೆ ಪ್ರತಿಯಾಗಿ ಯತ್ನಾಳ್ ಕೂಡ ರಿಪ್ಲೈ ಮಾಡಿದ್ದಾರೆ. ನಾನು ಈ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀನಿ, ಈಗಾಗಲೇ ನನ್ನ ಬಳಿ ಉತ್ತರ ಇದೆ ಅಂತ ಹೇಳ್ತಾನೆ ಒಂದು ಡೌಟನ್ನು ಕೂಡ ಮುಂದೆ ಇಟ್ಟಿದ್ದಾರೆ. ಇದು ನಿಜವೋ ಅಸಲಿಯೋ ನಕಲಿಯೋ ಗೊತ್ತಿಲ್ಲ, ಹೀಗಾಗಿ ನನಗೆ ಅಧಿಕೃತವಾಗಿ ಬಂದ ಮೇಲಷ್ಟೇ ಉತ್ತರ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಯತ್ನಾಳ್ ಅವರ ಈ ಹೇಳಿಕೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿ ಮನೆಯಲ್ಲಿ ಈಗ ಮಾತಿನ ಸಮರ, ವಾಗ್ದಾಳಿ ತಾರಕಕ್ಕೇರ್ತಾ ಇದೆ. ನೋಟಿಸೇ ಡೂಪ್ಲಿಕೇಟ್ ಐತೆ ಅನಿಸ್ತದೆ. ಅದು ನಕಲಿನೋ ಅಸಲಿನೋ ಬರುವಂತ ದಿನಗಳು ಗೊತ್ತಾಗ್ತದೆ. ಅವರ ಮೇಲೆ ಹೆಗ್ಲ ಮೇಲೆ ಗನ್ನನ್ನ ಇಟ್ಟು ಗುಂಡಾರ್ಸಕ್ಕಂತ ಪ್ರಯತ್ನ. ನಾ ಸ್ವಂತ ಸೂರದೇನ್ರಿ. ಅವ್ರು ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣ ಬಡಿದಾಟ ತಾರಕಕ್ಕೇರಿದೆ. ಆಂತರಿಕ ಕಚ್ಚಾಟ ನಿಲ್ಲುತ್ತೆ ಅಂತ ಅಂದ್ಕೊಂಡ್ರೆ ಅದ್ಯಾವ ಲಕ್ಷಣಗಳು ಕಂಡು ಬರ್ತಿಲ್ಲ. ನೋಟಿಸ್ ಜಾರಿ ಆಗಿದ್ದೇ ತಡ ಯತ್ನಾಳ್ ಕೋಪಾಗ್ನಿ ಜ್ವಾಲಾಮುಖಿಯಂತೆ ಸ್ಫೋಟವಾಯಿತು. ದೆಹಲಿ ಅಂಗಳದಲ್ಲೇ ಈ ಬಗ್ಗೆ ಕಿಡಿಕಾರಿದ ಯತ್ನಾಳ್, ನನಗೆ ಅಧಿಕೃತವಾಗಿ ಯಾವ ನೋಟಿಸು ಬಂದಿಲ್ಲ, ಇದು ಡೂಪ್ಲಿಕೇಟ್ ಅಂದ್ರು. ಯತ್ನಾಳ್ ಮಾತಿಗೆ ನಯವಾಗಿ ತಿವಿದ ವಿಜಯೇಂದ್ರ, ನಕಲಿನೋ ಅಸಲಿನೋ ಗೊತ್ತಾಗುತ್ತೆ ಅಂತ ಕುಟುಕಿದ್ದಾರೆ. ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ, 3ನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತೆ ಅಂತ ಅನ್ನಿಸ್ತದೆ. ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂತ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನಿನ್ನೆಯಷ್ಟೇ ಮಾತನಾಡಿದ್ದ BY ವಿಜಯೇಂದ್ರ, ಬಿಜೆಪಿಯಲ್ಲಿ ಒಂದಷ್ಟು ಮಂದಿ ಯತ್ನಾಳ್ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡು ಹೊಡಿತಾರೆ ಅಂತ ಹೇಳಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಯತ್ನಾಳ್, ನಾನು ಸ್ವಂತ ಶೂರ, ಬಚ್ಚ ಅಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕೆಲವು ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ ಕೆಲವರು ಯತ್ನಾಳ್ ಅವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಇವತ್ತು ಗನ್ನನ್ನ ಇಟ್ಟು ಗುಂಡಾರ್ಸಕ್ಕಂತ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಬಹಳ ಸಣ್ಣ ಹುಡುಗ ಐತ್ರ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರ ಅದಾರ, ಎಲ್ಲಿ ಸುಡುಗಾಟದಾರ ಲಿಂಗಾಯತರು. ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ? ನಾ ಸ್ವಂತ ಸೂರದೇನ್ರಿ. ಇವ್ರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗೀನಿ. ಮಾಜಿ ಸಂಸದ DK ಸುರೇಶ್ ಮಾತನಾಡಿ, ಯತ್ನಾಳ್ DK ಭೇಟಿಯಾಗಿದ್ರು, ಆತ್ಮೀಯರು ಅಂತ ಹೇಳಿದ್ದರು. ಈ ಮಾತಿಗೆ ರಾಂಗ್ ಆಗಿರುವ ಯತ್ನಾಳ್ ಪ್ರೂಫ್ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ. ಅಲ್ಲ, ಯತ್ನಾಳ್ ಅವರು ಕೂಡ ಬಹಳ ಆತ್ಮೀಯರು, ಅವಳು ಹಿರಿಯ ರಾಜಕಾರಣಿ. ಸೊ ಅವರು ಕೂಡ ಅವಾಗ ಶಿವಕುಮಾರ್ ಅವ್ರ ಜೊತೆ ಕುಶಲೋಪಚಾರಗಳನ್ನ ಮಾತಾಡ್ತಾ ಇರ್ತಾರೆ. ವಿಜೇಂದ್ರ ಒಬ್ಬರೇ ಅಲ್ಲ, ಯತ್ನಾಳ್ ಅವರು ಮಾತಾಡ್ತಾರೆ. ಸೊ ಯಾಕೆ ಹೆಂಗೆ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಏನಾರು ಅವ್ರಿಗೆ ಮಾನ ಮರ್ಯಾದೆ ಇದ್ದಾರೆ DK ಸುರೇಶ್ ಒಂದು ಪ್ರೂಫ್ ಕೊಡುತ್ತಾರೆ. ಇವ್ರು ಅಡ್ಜಸ್ಟ್ಮೆಂಟ್ ಅದ ರೀ. ವಿಜೇಂದ್ರ, DK ಶಿವಕುಮಾರ್, DK ಸುರೇಶ್ ಅಡ್ಜಸ್ಟ್ ಅದಾರ. ಯತ್ನಾಳ್ ಆ ಕಾಲಕ್ಕೂ ಹೋಗಿಲ್ಲ, ನನಗಂತ ಅವಶ್ಯಕತೆ ಇಲ್ಲ. ಯತ್ನಾಳ್ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಗುಡುಗಿದ ಯತ್ನಾಳ್, CM DCMಗೆ ಅಪ್ಪ ಮಗ ಸರೆಂಡರ್ ಆಗಿದ್ದಾರೆ, ಅಖಂಡ ಬಿಜೆಪಿ ನಮ್ಮ ಜೊತೆಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವ್ರು ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ಸರಿಯಿಂದ ಯತ್ನಾಳ್ ಅವರು ಸಿಂಗಲ್ ಆಗಿದ್ರು, ಈಗ ಅವ್ರ ಟೀಮ್ ಸ್ಟ್ರಾಂಗ್ ಆಗ್ತಾ ಇದೆ. ಇನ್ನೂ ನೋಡಕತ್ರಿ, ನಾವು ಏನು ದಾವಣಗೆರೆಗೆ ಏನು ಸಮಾವೇಶ ಮಾಡ್ತೀವಲ್ಲ, ಅಖಂಡ BJP ನಮ್ಮ ಜೊತೆಗೆ ಇರ್ತೈತಿ. ಅವ್ರ ಅಪ್ಪ ಮಕ್ಳು ಇಬ್ಬರು ಇರ್ತಾರೆ ಆ ಕಡೆ. ಆ ಸ್ಟೇಜ್ ಮ್ಯಾಗ ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮಿಂದ. ಆದರೆ ಯಾವುದೇ ರೀತಿಯಾದ ಮಾತುಕತೆ ನಡೆದಿಲ್ಲ ಅಲ್ಲಿ ಅನ್ನುವಂಥದ್ದನ್ನ ಹೈಕಮಾಂಡ್ ಮಟ್ಟದಲ್ಲಿ ಇದ್ರ ಬಗ್ಗೆ ಮತ್ತು ಅವ ಏನು ಹೇಳ್ಬೇಕಾಗಿತ್ತು? ವಿಜೇಂದ್ರ ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಹೇಳ್ಬೇಕಾಗಿತ್ತ? ಈಗ ನಾಯಕ ಮುಖ್ಯಮಂತ್ರಿ, ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ರು, ನಾವು ರಾಜೀನಾಮೆ ಕೊಡ್ತಾ ಇತ್ತು, ಹಂಗೆ ಅನ್ಬೇಕಾಗಿತ್ತು. ಏನ್ರಿ ಒಳ್ಳೆ ಕತೆ ಹೊಡಿತಿರಲ್ಲ.
ಯತ್ನಾಳ್ ಬೆನ್ನಿಗೆ ನಿಂತು ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದ ರಮೇಶ್ ಜಾರಕಿಹೊಳಿ, ವಿಜೇಂದ್ರ ಸಣ್ಣ ಹುಡುಗ, ಅವನಿಗೆ ರಾಜಕಾರಣ ಗೊತ್ತಿಲ್ಲ ಅಂದ್ರು. ಕುಮಾರ್ ಬಂಗಾರಪ್ಪ ಮಾತನಾಡಿ ಯತ್ನಾಳ್ ಟೀಮ್ಗೆ ಜನ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಆರ್ ಅಶೋಕ್ ವಾರದೊಳಗೆ ಸುಖಾಂತ್ಯ ಆಗುತ್ತೆ ಅಂತ ಹೇಳಿದ್ರು. ನೋಡ್ರಿ, ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. BS ಯಡಿಯೂರಪ್ಪ ಅವರು ಪುಟ್ಟ ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತಿದೆ. ಪಾಪ ವಿಜೇಂದ್ರ ಸಣ್ಣ ಹುಡುಗ, ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡಿದ್ರೆ ಒಳ್ಳೇದು. ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗ ಅಧ್ಯಕ್ಷ ಬರೋದು, ಇವತ್ತು ಬಿಟ್ಟರೆ ಒಳ್ಳೇದು. ಯತ್ನಾಳ್ ಟೀಮಿಗೆ, ಎಂಟೈರ್ ಟೀಮಿಗೆ ಇವತ್ತು ಜನ ಬೆಂಬಲ ಪೂರ್ಣ ಪ್ರಮಾಣದಲ್ಲಿದೆ. ಯಾಕೆ ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಇವರು ಅದನ್ನ ನಿಮ್ಮ ವಿರೋಧಿ ಬನಕ್ಕೆ ಸಹಿಸ್ಕೊಳಕ್ ಆಗ್ತಾ ಇರಬಹುದು. ನಮಗೂ ಅದರ ಬಗ್ಗೆ ಏನು ಗೊತ್ತಿಲ್ಲ. ನೀವು ಹೇಳಿದಿರಾ, ಅವರು ಹೇಳಿದಾರೆ, ನಮಗೂ ಏನು ಗೊತ್ತಿಲ್ಲ. ನಮ್ದು ಕೇಂದ್ರದ ರಾಷ್ಟ್ರೀಯ ಪಕ್ಷ, ನಮ್ದು ಈಗಾಗಲೇ ರಾಷ್ಟ್ರೀಯ ಪಕ್ಷದ ನಮ್ಮೆಲ್ಲ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇನ್ನೊಂದು ವಾರದೊಳಗಡೆ ಎಲ್ಲ ಸುಖಾಂತ್ಯ ಆಗುತ್ತೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿನ ಸ್ಥಿತಿ ನೋಡಿದ್ರೆ ಈ ಬಣ ಬಡಿದಾಟ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.